ಅವರು ಹೇಳಿದ್ದಕ್ಕೋಸ್ಕರ ಇದನ್ನು ಹೇಳ್ತಾ ಇರುವುದಲ್ಲ. ಆದರೆ ಅವರು ಹೇಳಿರುವಂತಹ ಆ ಮಾರ್ಮಿಕತೆಗೆ ಇವತ್ತು ಹೇಳಬೇಕಾಗಿ ಬಂದಿದೆ. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನನ್ನ ಕೆಲಸ ಅಲ್ಲ, ಮಹತೋಬಾರ ಮಾಲಿಂಗೇಶ್ವರ ಅವನ ಕೆಲಸ, ಅವನು ನನ್ನನ್ನು ನಿಮಿತ್ತವಾಗಿ ಇಟ್ಕೊಂಡು ಮಾಡಿಸಿಕೊಳ್ತಾ ಇದ್ದಾನೆ ಅಂತ ಭಾವಿಸಿಕೊಂಡು ಕೆಲಸ ಮಾಡಿದವ. ಆದರೆ ಇವತ್ತಿನವರೆಗೆ ಯಾವ ಕೆಲಸವನ್ನು ನಾನು ಸಮಾಜದ ಮುಂದೆ ಪ್ರಚಾರಕ್ಕಾಗಿ ಅಥವಾ ಯಾವುದೋ ಒಂದು ಸ್ವಾರ್ಥಕ್ಕಾಗಿ ನಾನು ಅದನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ಅದನ್ನು ಉಲ್ಲೇಖ ಮಾಡಬೇಕಾಗಿ ಬಂತು. ಪುತ್ತೂರಿನ ಈಗಾಗಲೇ ಹೇಳ್ತಾರೆ 11 ಎಕರೆ ಜಾಗವನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಅಂತ. ಮಹತೋಬಾರ ಮಾಲಿಂಗೇಶ್ವರ ದೇವರಿಗೆ 36 ಎಕರೆ ಜಾಗವನ್ನು ನಾವು ಸುಮಾರು 10-15 ವರ್ಷಗಳ ಹಿಂದೆ ನಾವು ಅದನ್ನು ಅಚ್ಚುತ ಮುಡಿತಾರಿರುವಾಗ ಹೇಳಿದ್ದೆವು ಎಲ್ಲೆಲ್ಲಿ ಇದೆ ಅಂತ. ನನ್ನದೇ ಹೆಸರಿನಲ್ಲಿ ಇದನ್ನು ಈ ಜಾಗವನ್ನು ಒಮ್ಮೆ RT ಸರ್ವೆಗೆ ಹಾಕಿ ಅಳತೆಯನ್ನು ಸಮೇತ ಮಾಡಿದ್ದೆವು ಒಂದ್ಸಲ. ಆನಂತರ ಆ ಜಾಗವನ್ನು ವಶಪಡಿಸಿಕೊಳ್ಬೇಕಿದ್ರೆ ಏನಾಗಬೇಕು ಅನ್ನೋದನ್ನು ಆ ಸಮಿತಿಯವರು ಆ ಸಂದರ್ಭದಲ್ಲಿ ಮಾಡಬೇಕಿತ್ತು. ಕಾಲ ಕಳೆದಂತೆ ನನಗೆ 2 ವಿಷಯನ ನಿಮ್ಮ ಮುಂದೆ ಈಗ ಹೇಳ್ತೇನೆ. 2023ರಲ್ಲಿ ವೀರಮಂಗಲದ ದೇವರ ಕಟ್ಟೆ, ಸುಮಾರು 800 ವರ್ಷಗಳಿಂದ ದೇವರು ವೀರಮಂಗಲಗೆ ಕಟ್ಟೆಗೆ ಹೋಗ್ತಾರೆ ಎನ್ನುವಂಥದ್ದು ಪ್ರತೀತಿ ಇದೆ. ನಮಗೆ ಗೊತ್ತಿಲ್ಲ, ಆದರೆ ಪ್ರತೀತಿ ಇದೆ. 2023ರಲ್ಲಿ ಮಾಧವಣ್ಣ ಮತ್ತು ರತ್ನಾಕರರು ನನಗೆ ದೇವಸ್ಥಾನದ ಅಂಗಣದಲ್ಲಿ ಹೇಳ್ತಾರೆ, ದಿನೇಶ್ರೇ ವೀರಮಂಗಲ ಕಟ್ಟೆ ಅನ್ಯಮತಿಯರ ಕೈಯಲ್ಲಿದೆ ಅಂತ. RTC ತೆಗೆದು ನೋಡುವಾಗ ಕಾಸಿಂ ಅನ್ನುವ ಹೆಸರಲ್ಲಿ 72 ವರ್ಷದಿಂದ ಅವನ ಫ್ಯಾಮಿಲಿ ಹೆಸರಲ್ಲಿ ಇತ್ತು. 23ರಿಂದ 2024ರವರೆಗೆ 1 ವರ್ಷ ನಿರಂತರ ಅದರ ಹಿಂದೆ ಕೆಲಸ ಮಾಡಬೇಕಾಗಿ ಬಂತು. ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಇದನ್ನು ಹೋಗಿ ಕೇಳಿದೆ, ಆ ಕಟ್ಟೆಗೆ ಸಂಬಂಧಿಸಿ ಏನು ನಿಮ್ಮ ಹತ್ರ ದಾಖಲೆ ಇದೆ ದಯವಿಟ್ಟು ಕೊಡಿ, ಮುಂದೆ ನಾನು ಅದನ್ನು ಕೆಲಸ ಮಾಡ್ತೇನೆ ಅಂತ. ನಮ್ಮ ಹತ್ರ ಏನೂ ಇಲ್ಲ, ಆದರೆ ದೇವರಲ್ಲಿ ಹೋಗ್ತಾರೆ ಎನ್ನುವುದಕ್ಕೆ ನಮ್ಮ ಹತ್ರ ಆಮಂತ್ರಣ ಮಾತ್ರ ಇದೆ ಅಂತ ಹೇಳಿದರು. ಆನಂತರ ಆ ಸಂದರ್ಭದಲ್ಲಿ ಇರುವಂಥ VA ಅವರನ್ನ ಮುಖಾಂತರ ಮಾತಾಡಿಸಿ ಅಲ್ಲಿಯ ಊರಿನ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಮುಖಾಂತರ ದೇವರ ಜಾಗವನ್ನು ದೇವರಿಗೆ AC ಕೋರ್ಟಲ್ಲಿ ಆವಾಗ ರಘುನಂದನ್ ಅಂತ AC ಅವರಿದ್ರು, ಅವರ ಮುಖಾಂತರ ಮತ್ತೆ ಅದನ್ನು ದೇವರಿಗೆ 10 ಸೆನ್ಸನ್ನು ಮಾಡಿಕೊಟ್ರೆ ಆ ಡಾಕ್ಯುಮೆಂಟಲ್ಲಿ ಒಂದು ಲೂಪ್ ಹೋಲ್ಸ್ ಇತ್ತು. ಏನಿತ್ತು ಅಂತ ನಾನು ಹೇಳ್ತೇನೆ ಬೇಕಿದ್ರೆ. ಆವಾಗಿನ ಒಬ್ಬರು ಬ್ರಾಹ್ಮಣ ಹೆಂಗಸು ಅದನ್ನು ಮಾರಿದ್ದು, ಕತಿಜಮ್ಮ ಅಂತ ಹೇಳೋದು ಮುಸಲ್ಮಾನರಿಗೆ. ಅದರದ್ದು ಕ್ಲಾಸ್ ಹಾಕಿದ್ರು, ತೆಂಕು ಬಡಗು ಮೂಡು ಮತ್ತು ಮೂಡು ಪಡು ಬಡಗು ತೆಂಕು ನದಿ, ಮೂಡು ಪಡು ಬಡಗು. ಇದರಿಂದ ಆಗಿನ ಕಾಲದಲ್ಲಿ 24 ಅಂಗುಲದ ಕೋಲಿನಲ್ಲಿ 15 ಕೋಲು ಬಿಟ್ಟು ಜಾಗವನ್ನು ಮಾರಿದ್ದು ಅಂತ ಇದೆ. ನನಗೆ ಅದರ ಅಂಗುಲ ನಮಗೆ ಗೊತ್ತಿಲ್ಲ. ಕಡೆಗೆ ಅದನ್ನು PG ಜಗನ್ನಿವಾಸರವರಿಗೆ ಕೇಳಿದಾಗ ಇದು ಅಂಗುಲ ಅಂದರೆ ಏನು, ಇದು ಹೇಗೆ ಸರ್ವೆ ಇದಕ್ಕೆ ಕೂತ್ಕೊಳಿಸುವಂತ ಅವರು ಹೇಳಿದರು. ಆವಾಗ ಅವರು ಹೇಳಿದ 12 ಸೆನ್ಸ್ ಹತ್ತಿರ ಆಗ್ತದೆ ದಿನೇಶ್ರೀ ಅಂತ. ನಾವು ಅದನ್ನು ಫೈಟ್ ಮಾಡಿ 10 ಸೆನ್ಸನ್ನು ಆ ಸೆನ್ಸಿನ ಮುಖಾಂತರ ಮತ್ತೆ ವಕೀಲರುಗಳ ಮುಖಾಂತರ ಅದನ್ನು ಏನೆಲ್ಲ ಮಾಡಬೇಕೆಲ್ಲ ಮಾಡಿ ಆ RTCಯನ್ನು ಇವತ್ತು ಮಹಾಲಿಂಗೇಶ್ವರ ದೇವರ ಔಭೃತ ಸ್ಥಾನದ ಕಟ್ಟೆ ಅಂತ ನಾವು ಮಾಡಿದ್ದೇವೆ. ಇದು 2024ರಲ್ಲಿ. ಆವಾಗ ಮತ್ತೆ 5 ಸೆನ್ಸ್ ಎಕ್ಸ್ಟ್ರಾ ಇತ್ತು. ಆವಾಗ ಮಾಧವ ಸ್ವಾಮಿ ಅವರು ಆ ಕಾಸಿಮಿಗೆ 4.5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಆ ಜಾಗವನ್ನು ತಗೊಂಡು ಅದನ್ನು ಸಮೇತ ಮಹಾಲಿಂಗೇಶ್ವರ ದೇವರಿಗೆ ಆ ಸಂದರ್ಭದಲ್ಲಿ ಮಾಡಿಕೊಟ್ಟೆ. ಇದು ಯಾಕೆ ಹೇಳಿದೆ ಅಂದರೆ, ಇವತ್ತು ಹೇಳಿದರು ಆ ಪತ್ರಿಕೆಯಲ್ಲಿ ಹೇಳಿ ಮೋರಿಯಲ್ಲಿ ಕೂತು ಮಾತಾಡ್ತಾರೆ ಅಂತ ಹೇಳಿದರು. ನಾವು ಮೋರಿಯಲ್ಲೇ ಕೂತು ಮಾತಾಡಿದ್ರು, ನಾವು ದೇವರದೇ ಕೆಲಸ ಮಾಡಿದರು, ನಮ್ಮದಲ್ಲ. ಅದಕ್ಕೋಸ್ಕರ ಹೇಳಬೇಕಾಗಿ ಬಂತು. ಇನ್ನೊಂದು ನೆಲ್ಲಿಕಟ್ಟೆಯ ಬಸ್ ಸ್ಟ್ಯಾಂಡಿಗೆ ಹೋಗೋ ರಸ್ತೆಯಲ್ಲಿ 16 ಸೆನ್ಸು ಮತ್ತು ಈಗಾಗಲೇ ಅಲ್ಲಿ ತುಂಬ ಜಾಗ ಇದೆ. ಇದ್ರ 16 ಸೆನ್ಸಿನ ಕಥೆಯನ್ನು ಹೇಳಿದ್ದೇನೆ. ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು, ಅನ್ಯಮತಿಯರ ಕೈಯಲ್ಲಿದೆ. ಅದನ್ನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಹೇಳ್ತದೆ. 2003ರಲ್ಲಿ ಮತ್ತೆ ಹೇಳ್ತೇನೆ, ಈ ಆಡಳಿತ ಮಂಡಳಿಯವರಿಗೆ ಗೊತ್ತಿರಬೇಕು ಮತ್ತು ಶಾಸಕರಿಗೆ ಗೊತ್ತಾಗಲಿ ಅಂತ, 2003ರಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ SM ಕೃಷ್ಣರಿದ್ರು. ಅವರೇ ತಂದ ಕಾನೂನು, ನಾವಲ್ಲ. ಯಾರು? ನಾವಲ್ಲ, ಅವರೇ ತಂದ ಕಾನೂನು. ಏನು? ಅನ್ಯಮತಿಯರಿಗೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಜಾಗದಲ್ಲಿ ಆಗಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ, ಮತ್ತು ಜಾಗದಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಕಾನೂನು ಉಂಟು. ಅದರ ಆಧಾರದಲ್ಲಿ ಹಿಂದಿನ ಕಮಿಟಿ ಇರುವಾಗ ನಾವು ಹೋರಾಟ ಮಾಡಿದೆವು.
ಹೋರಾಟ ಮಾಡಿ ಆ ಸಂದರ್ಭದಲ್ಲಿ ನವೀನ್ ಭಂಡಾರಿಯವರು ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದರು. ಆಡಳಿತ ಮಂಡಳಿಯವರು ಹಿಂದೆ ಸರಿದ್ರು. ನಾನು ಇದನ್ನು ಓಪನ್ ಆಗಿ ಹೇಳ್ತೇನೆ, ಅದನ್ನು ಬೇಜಾರಿಲ್ಲ, ಹಿಂದೆ ಸರಿದ್ರು. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ನವೀನ್ ಭಂಡಾರಿಯವರು ಎಂತ ಮಾಡು ದಿನೇಶ್ ಅಂತ ಕೇಳಿದಾಗ ಏನಾದರೂ ನಾನಿದ್ದೇನೆ ಮಾಡುವ ಅಂತೇಳಿ ಅದರ ಕಾನೂನನ್ನು ಅದರ ಸ್ಟಡಿ ಮಾಡಿ ಬೆಳಿಗ್ಗೆ ರಾತ್ರಿ ಎಲ್ಲಿಯೂ ತೆಗೀಲಿಲ್ಲ, ಗೊತ್ತಿರಲಿ. ರಾತ್ರೋರಾತ್ರಿ ಹೋಗಿ ಯಾವ ಮನೆಯನ್ನು ನಾವು ತೆಗೀಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಪೊಲೀಸರನ್ನು ಇಟ್ಟು ಅಲ್ಲಿ ತೆರವು ಮಾಡಿ ಆ ಜಾಗವನ್ನು ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅದಾಗಿದೆ. ಅದು ಕೋರ್ಟ್ ಮುಖಾಂತರ ಮಾಡಿದೆ. ಇದು ಗೊತ್ತಿರಲಿ ಅಂತ ಹೇಳುವಂಥದ್ದು. ಮೂರನೇ ವಿಷಯ, ಪುತ್ತೂರು ಮಹಾಲಿಂಗೇಶ್ವರ ದೇವರ ರಥ ಬೀದಿಯಿಂದ ಇಲ್ಲಿ ಒಬ್ಬರಿಗೆ ಅನ್ಯಮತಿಯರಿಗೆ ರಸ್ತೆ ಕೊಡಬೇಕು ಅಂತ ಚರ್ಚೆ ಆಗಿತ್ತು, ವಾದ ವಿವಾದಗಳು ನಡೆದಿತ್ತು. ಇದನ್ನು ಉಲ್ಲೇಖ ಮಾಡುವ ಉದ್ದೇಶ ಯಾಕೆ ಅಂತ ಹೇಳಿದರೆ, ಆವಾಗ BJP ಆಡಳಿತದಲ್ಲಿತ್ತು, ಮಲ್ಲಿಕ ಪ್ರಸಾದ್ ಭಂಡಾರಿ ಅವರು ಶಾಸಕರಿದ್ದರು. ಆವಾಗ ನಾನು ಸಂಘಟನೆ ಜವಾಬ್ದಾರಿ ಇತ್ತು. ನಮ್ಮ ಉದ್ದೇಶ ಹಿಂದೂ ದೇವಸ್ಥಾನ ಜಾಗ ಹಿಂದೂಗಳಿಗೆ ಉಳಿಬೇಕು ಅಂತಿತ್ತು. ಆ ರಸ್ತೆಯನ್ನು ಮಾಡಲಿಕ್ಕೆ ನಾವು ಈಗ ಹೇಳ್ಬೋದು BJP ದಾಖಲೆ ಸೇರೊಂದಿರಂತ, ಇದು BJP ದಾಖಲೆಗೋಸ್ಕರ ಸೇರಿದ್ದಲ್ಲ ಅಂತ ಗೊತ್ತಾಗಲಿಗೋಸ್ಕರ ಹೇಳೋದು. ಧರ್ಮದ ವಿಷಯ ಬಂದಾಗ, ಹಿಂದುತ್ವದ ವಿಷಯ ಬಂದಾಗ, ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವು ಆವಾಗ ನಿಲ್ಲೋದು ರಾಜಕೀಯವನ್ನು ಬಿಟ್ಟು ಹೊರಗಿಟ್ಟೇ ನಾವು ನಿಲ್ಲೋದು. ಅದಕ್ಕೆ ರಾಜಿ ಇಲ್ಲ. ಅದು ಯಾರಾದರೂ ಸರಿ ನಮ್ಮ ಮುಂದೆ ನಾವು ಅದನ್ನು ಮಾಡಿದ್ದೇವೆ. ಇವತ್ತು ರಸ್ತೆಯನ್ನು ಅಲ್ಲಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ರಸ್ತೆ ಆವತ್ತು ಇಲ್ಲಿ ಕಟ್ಟಾಗ್ತಿದ್ರೆ, ನಾವು ರಥ ಎಳಿಬೇಕು ಅಂತಿದ್ರೆ ನಾವು ಅವನ ಹತ್ರ ಪರ್ಮಿಷನ್ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇದನ್ನು ನಾವು ಮನವರಿಕೆ ಇವತ್ತು ನಾವು ತಿಳ್ಕೊಳ್ಬೇಕು. ದೇವಸ್ಥಾನದವರು ಏನು ಸಾರ್ವಜನಿಕ ರಸ್ತೆಯನ್ನು ಮಾಡ್ತಾರೆ, ನಾವು ಇದೇ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿರುವ ಕೈಬರದ RTC ನಾಳೆ ಬೇಕಾದ್ರೆ ತೆಗೆದು ಪೋಸ್ಟ್ ಆಫೀಸ್ ಮತ್ತು PSRL ಆಫೀಸಿನ ಕೈಬರ RTC ತೆಗೆದ್ರೆ ಗೊತ್ತಾಗ್ಬೋದು ಅದು ಹಿಂದೆ ಯಾರ ಜಾಗ ಆಗಿತ್ತು ಅಂತ. ಇವತ್ತು ಅದು ಎಲ್ಲಿದೆ? ಸಾರ್ವಜನಿಕ ಅಲ್ಲ ಅಂತ ನಾವು ಮಾಡೋದಲ್ಲ ಅಂತಿದ್ರೆ, ನಾಳೆ ಇಲ್ಲಿ ರಸ್ತೆ ಮಾಡ್ತಾರೆ, ಕಾಂಪೌಂಡ್ ಆಗಿ ಹೊರಗಡೆ ಬಿಟ್ಟರೆ ಏನಾಗ್ತದೆ? ಗೇಟ್ ಎಲ್ಲಿ ಹಾಕ್ತಾರೆ? ಬಂಧುಗಳೇ, ನಮ್ಮ ದೇಶದಲ್ಲಿ ಅನೇಕ ವ್ಯವಸ್ಥೆಗಳಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟರ್ ವ್ಯವಸ್ಥೆ ಇದೆ. ನಾನು ಗಮನಿಸಬೇಕು. ನೀವು KS ಹೆಗಡೆಗೆ ಹೋಗುವಾಗ ನಿಮ್ಮ ಗಾಡಿ ಹೋಗ್ಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ತಾರೆ ಇಲ್ವಾ? ಸೆಕ್ಯೂರಿಟಿ ನಿಲ್ತಾನೆ ಇಲ್ವಾ? 3 ಗೇಟಿಗೆ 3 ಸೆಕ್ಯೂರಿಟಿ ಇಟ್ಟರೆ ಪರ್ಮನೆಂಟ್ ಇಲ್ಲಿ ಹೋಗುವಂಥ ಯಾರು ಭಕ್ತರಿದ್ದಾರೆ, ಕಂಬಳಕೋಡಿಯವರು ಇಲ್ಲಿಯ ಮಹಾಲಿಂಗೇಶ್ವರ ದೇವಸ್ಥಾನ ಬರೋ ಭಕ್ತರು, ಅವರಿಗೆ ಒಂದು ಪರ್ಮನೆಂಟ್ ಒಂದು ಕಾರ್ಡ್ ಕೊಡು, ಅಲ್ಲಿ ಗೇಟ್ ಹಾಕೋದು, ಸುತ್ತ ಕಂಪೌಂಡ್ ಹಾಕೋದು, ಪರ್ಮನೆಂಟ್ ಅವರಿಗೆ ಒಂದು ಕಾರ್ಡ್, ಅವ್ರು ಬರ್ತಾರೆ. ಒಳಗೆ ಯಾರ್ದಾದ್ರು ಅಬ್ಜೆಕ್ಷನ್ ಇತ್ತ? ಇಲ್ಲ. ಅದನ್ನು ಮಾಡ್ಬೋದಲ್ಲ. ಆ ರೀತಿಯೂ ಮಾಡ್ಬೋದು. ಸೊಲ್ಯೂಷನ್ ಹುಡುಕೋದಿದ್ರೆ ಅದನ್ನು ಮಾಡು. ಇಲ್ಲ, ಅರುಣ್ ಕುಮಾರ್ ಭೂಪೇಂದ್ರ ಹೇಳಿದಾಗೆ SPD ತೋಡನ್ನು ಏರಿಸುವುದು, ಅದರ ಮೇಲೆ ಕಾಂಕ್ರೀಟ್ ಹಾಕಿ ಮಾಡಲಿ. ಯಾಕೆ ಮಹಾಲಿಂಗೇಶ್ವರ ದೇವರ ಜಾಗದಲ್ಲಿ ಮಾಡಬೇಕು? ಗಮನಿಸಿ, ನಾನು ವೈಯಕ್ತಿಕ ಕೇಳಲಿಕ್ಕೆ ಹೋದರೆ ತುಂಬ ಜನಕ್ಕೆ ಸಮಸ್ಯೆ ಆಗ್ಬೋದು. ಯಾರಾದರೂ ವರ್ಗ ಜಾಗದಲ್ಲಿ, ಇಲ್ಲಿ ನಾವು ಸೇರಿದವರಿಗೆ ಅಥವಾ ಈಶ್ವರ ಭಟ್ರೆ ಅವರ ವರ್ಗ ಜಾಗದಲ್ಲಿ ಯಾರಿಗಾದ್ರೂ ರಸ್ತೆ ಕೊಡ್ತಾರ? ಕೊಡ್ತೇವೆ ನಾವು ಯಾರಾದರೂ? ಇಲ್ಲ. ಈಶ್ವರ ಭಟ್ರು ಕೊಡ್ತಾರ? ಅವರ ಕುಟುಂಬದವರಿಗೆ ಅವರು ಪಾಲು ಕೊಡದವರು ಇನ್ನು ರಸ್ತೆ ಕೊಡ್ತಾರ? ಹಾಗಾಗಿ ಹೇಳ್ತಿರುವಂಥದ್ದು ಮಹಾಲಿಂಗೇಶ್ವರನ ಜಾಗವನ್ನು ಮಹಾಲಿಂಗೇಶ್ವರ ಬಂದು ಕೇಳುವುದಿಲ್ಲ. ಮಹಾಲಿಂಗೇಶ್ವರನ ಜಾಗವನ್ನು ಮಹಾಲಿಂಗೇಶ್ವರನ ಭಕ್ತರು ನಾವು ಕೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ, ಯಾವುದೇ ಹೋರಾಟಕ್ಕೂ, ಯಾವುದೇ ತ್ಯಾಗಕ್ಕೂ ಅರುಣ್ ಕುಮಾರ್ ಪುತ್ತಿಲ್ರು ಹೇಳಿದಾಗೆ, ಮುರಳೀಕೃಷ್ಣ ಅಸಂತರಿಗೆ ಹೇಳಿದಾಗೆ, ಹರಿಯಣ್ಣ ಹೇಳಿದಾಗೆ, ನಮ್ಮೆಲ್ಲರ ನಿರ್ಧಾರ ಒಂದೇ. ಜೀವ ಹೋದ್ರೂ ಸರಿ ಅದು ಮಹಾಲಿಂಗೇಶ್ವರನಿಗಿರಲಿ. ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವುದು ರಸ್ತೆ ಯಾವುದೇ ಕಾರಣಕ್ಕೆ ಆಗಲಿಕ್ಕೆ ಬಿಡುವುದಿಲ್ಲ, ಸಾರ್ವಜನಿಕಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲು ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ಇಲ್ಲಿರುವಂಥ ಎಲ್ಲ ಭಕ್ತವಂದರಿಗೆ ನಮಸ್ಕಾರ ಸಲ್ಲಿಸುತ್ತಾ, ನಾನು ಮಹಾಲಿಂಗೇಶ್ವರ ಅಂತ ಹೇಳುವಂಥ ದೇವರ ನಾಮವನ್ನು ತೆಗಿಲಿಕ್ಕೆ ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಯ ಪಡ್ತೇವೆ. ಯಾಕೆಂತ ಹೇಳಿದರೆ ಪ್ರಾಯದಲ್ಲಿ ಇಲ್ಲಿ ತುಂಬ ಹಿರಿಯರಿದ್ದಾರೆ. ಅವರೆದುರು ನಾವು ಮಾತಾಡೋದು ಸಮಂಜಸ ಅಲ್ಲ. ಆದರೂ ಒಂದು 2 ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ನೋಡಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಚೌಕಟ್ಟಲ್ಲಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಒಂದು ಗುರುಗಳು ಅಂತ ಒಂದು ನಮಗೆ ಬೇಕಾಗ್ತದೆ. ಅಂದರೆ ಒಬ್ಬರಿಂದ ಒಬ್ಬರು, ಸಮಾಜದಿಂದ ನಾವು ಒಬ್ಬರಿಂದ ಕಲ್ತುಕೊಂಡು ಬಂದವರು. ಹಾಗೆ ಯಾವುದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಹ ಎಲ್ಲರ ಹತ್ರ ಸಹ ಈ ಒಂದು ಮೀಟಿಂಗ್ ಮಾಡಿಕೊಂಡು ಭಕ್ತರ ಸಭೆಯನ್ನು ಕರೆದು ಯಾವುದಕ್ಕೂ ಸಹ ಮಾತಾಡಿದರೆ ಅದಕ್ಕೆ ಸೊಲ್ಯೂಷನ್ ಇರುತ್ತದೆ. ಏಕಾಏಕಿಯಾಗಿ ಯಾವುದೇ ಇಲ್ಲಿ ಪುತ್ತೂರಿನ ಮಣ್ಣಿನಲ್ಲಿ ಏಕಾಏಕಿಯಾಗಿ ಯಾವುದೇ ನಿರ್ಧಾರ ತೆಗೆಯಲಿಕ್ಕೆ ಪುತ್ತೂರಿನ ಮಣ್ಣಿನಲ್ಲಿ ಆಗುವುದಿಲ್ಲ ಅಂತೇಳಿ ಈಗಾಗಲೇ ಆಲ್ರೆಡಿ ನಮ್ಮ ಅವಳಣ್ಣನಾಗಲಿ ಆದರೆ ಮುಳ್ಳಣ್ಣನಾಗಲಿ ಎಲ್ಲರೂ ನಾವು ವಿಚಾರಿಸಿದ್ದೆ, ಎಲ್ಲ ತಿಳಿಸಿದ್ದಾರೆ. ನನ್ನದು ಇಷ್ಟೇ ಇರುವಂಥದ್ದು, ನಾನು ಪುತ್ತೂರಿನಲ್ಲಿ ಕರ್ಮಭೂಮಿಯನ್ನು ಆಗಿ ಆಯ್ಕೆ ಮಾಡಿದ್ದೇನೆ.
ನಾನು ನಮ್ಮ ಇಲ್ಲಿ ಹೇಳುವಷ್ಟು ನಾನು ಸಮಂಜಸ ಅಲ್ಲ. ಇಲ್ಲಿ ಹಿರಿಯರು ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ನನ್ನ ಉದ್ಯಮ ನೆಲೆಯಲ್ಲಿ ಭಕ್ತನಾಗಿ ನಾನು ಅದಕ್ಕೆ ನನ್ನ ಕೈಯಿಂದ ಆಗುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉಜ್ವಲ್ ಪ್ರಭುಗಳಿಗೆ ಬಾಕಿಯವರು ಕೂಡ ತಾವೆಲ್ಲ ಅಭಿಪ್ರಾಯವನ್ನು ತಿಳಿಸಬೇಕು. ಮತ್ತು ನಾವು ಕೇವಲ ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಮಾತ್ರ ನಮ್ಮ ಒಗ್ಗಟ್ಟನ್ನು ನಾವು ತೋರಿಸುವಂಥದ್ದಲ್ಲ. ದಯಮಾಡಿ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿರಬೇಕು. ಸಂಘಟನೆಗಳು 2-3 ಇದ್ದರೂ ಕೂಡ ನಮ್ಮ ಧಾರ್ಮಿಕತೆಗೆ ಮತ್ತು ನಮ್ಮ ಶ್ರದ್ಧಾ ಕೇಂದ್ರದ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೀಗೆ ನಾವು ಮುಂದುವರಿಬೇಕು ಅಂತ ಹೇಳುವುದೇ ನಮ್ಮೆಲ್ಲರ ಒಂದು ಮನದ ಆಸೆ. ಮುಂದುವರಿಸಿ. ಎಲ್ಲರಿಗೂ ಕೂಡ ಎಲ್ಲ ಗಣ್ಯರಿಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಹಾಲಿಂಗೇಶ್ವರನ ಭಕ್ತಾದಿಗಳು ಕೂಡ ಮೊದಲನೇ ವಂದಿಸ್ತಾ, ನಾವು ಕಂಬಳಕೋಣೆ ವಠಾರದ ಸುಮಾರು 25 ಮನೆ ಆ ವಠಾರದಲ್ಲಿದೆ. ಸುಮಾರು 2001ನೇ ಇಸವಿಯಲ್ಲಿ ಅಲ್ಲಿ ಕೇವಲ 3 ಮನೆಗಳು ಮಾತ್ರ ಇದ್ರು. ಅವರು ದೇವಸ್ಥಾನದ ಚಾಕರಿಯನ್ನು ಮಾಡ್ತಾ ಇದ್ರು. ನಾವು ಬೇರೆ ಬೇರೆ ಕಡೆಯಿಂದ ಬಂದಂಥವರು ಒಂದು ಸೂರು ಕಟ್ಟಿಕೊಳ್ಳಬೇಕಂತ ಒಂದು ಆಶೆಯಿಂದ ಅಲ್ಲಿ ಮನೆಗಳನ್ನು ಮಾಡ್ಕೊಂಡು ನಾವು ವಾಸ ಮಾಡ್ತಾ ಇದ್ದೇವೆ. ಆಗ ಯಕ್ಷಗಾನದ 5-6 ಟೆಂಟ್ಗಳು ಈ ಗದ್ದೆಯಲ್ಲಿ ಬರ್ತಿತ್ತು. ಜಾತ್ರೆ ಆಗುವಾಗ ರಥ ಬೀದಿಗೂ ಆ ಗದ್ದೆಗೂ ಸುಮಾರು 6 ಅಡಿ ಹೈಟ್ ಇತ್ತು ರಥ ಬೀದಿ. ಆಗಿರುವಂತಹ ವ್ಯವಸ್ಥಾಪನ ಸಮಿತಿಯ ಇತ್ತು ಕೂಡ. ಆಗ ಅವರೆಲ್ಲ ಮಣ್ಣನ್ನೆಲ್ಲ ತಂದು ಸುಮಾರು 8 ಅಡಿ ದೇವಸ್ಥಾನದ ಗದ್ದೆಯನ್ನು ಲೆವೆಲ್ ಮಾಡಿದಾಗ ನಾವೆಲ್ಲ ಅಲ್ಲಿ ಗುಂಡಿಯಲ್ಲಿ ಬಿಟ್ವಿ. ಅಂದ್ರೆ ನಮ್ಮದು ತಗ್ಗು ಪ್ರದೇಶ ಆಯ್ತಾಗ ಮಳೆಗಾಲದಲ್ಲಿ ಪ್ರತಿ ವರ್ಷ ನಮ್ಮ ಮನೆಗಳಿಗೆ ನೀರು ನುಗ್ಗುತ್ತದೆ. ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿದೆ. ನಮ್ಮ ಎಷ್ಟು ಆಸ್ತಿಗಳನ್ನು ನಾವು ಕಳ್ಕೊಂಡಿದ್ದೇವೆ, ವಾಹನಗಳನ್ನು ಕಳ್ಕೊಂಡಿದ್ದೇವೆ. ಆ ತದನಂತರದಲ್ಲಿ ಜಗನ್ನಾಥರಾವ್ ಇಲ್ಲಿ ಒತ್ತೇಶವಾಗಿರುವಾಗ ನಾವು ನಮ್ಮ ರೋಡಿಗೆ ಬೇಡಿಕೆ ಇಟ್ಟಿದ್ದೆವು. ಅನೇಕ AC ಅವರಿಗೆ ಮನವಿ ಮಾಡಿದ್ದೆವು. ವಸಂತ ಕುಮಾರ್ AC ಇರುವಾಗ ನೇರ ರಸ್ತೆ ರಥ ಬೀದಿಗೆ ಕನೆಕ್ಟ್ ಮಾಡುವಾಗ ರೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇದು ಯಾವುದು ಕೂಡ ಕಾರ್ಯಗತ ಆಗಲಿಲ್ಲ. ಕ್ರಮೇಣ ನಾವು ಜನಪ್ರತಿನಿಧಿಗಳ ಬಳಿ ಹೋದೆವು, ಪುರಸಭೆಯ ಮುಖ್ಯಾಧಿಕಾರಿಗಳ ಬಳಿ ವಿನಂತಿಸಿದೆವು, ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರನ್ನು ಕರೆಸಿಕೊಂಡು ಬಂದು ಇಲ್ಲಿ ಜಾಗವನ್ನು ತೋರಿಸಿದೆವು. ಆದರೂ ಕೂಡ 30 ವರ್ಷಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಲೇ ಇಲ್ಲ. ಅಲ್ಲಿ 25 ಮನೆಗಳು ಹಿಂದೂಗಳ ಮನೆ ಇರುವಂಥದ್ದು. ಜಾತ್ರೆ ಆಗುವಾಗ, ಕಂಬಳ ಆಗುವಾಗ ನಮ್ಮ ವಾಹನಗಳನ್ನು ನಾವು 3 ದಿನ ಹೊರಗೆ ತೆಗೆಯುವುದೇ ಇಲ್ಲ. ಅಷ್ಟು ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ವಿಶೇಷವಾಗಿ ಆ ರೋಡ್ ಮಾರ್ಜಿನ್ ಇಲ್ಲ. ಈ ಹಿಂದೆ ರೋಡ್ ಇತ್ತು, ಅಲ್ಲಿ ಸಣ್ಣ ಒಂದು ರೋಡು ಕಂಬಳಕೋಡಿಯಿಂದಾಗಿ ಟ್ರಾನ್ಸ್ಫಾರ್ಮರ್ ಇಂದಾಗಿ ರಥಬೀದಿಗೆ ಸೇರುವಂಥದ್ದು. ಜಗದೀಶ್ ಅಂತ ದೇವಸ್ಥಾನದ ಒಬ್ರು ಸ್ಟಾಫ್ JCB ಅನ್ನು ತಂದು ರಸ್ತೆಯನ್ನು ತುಂಡು ಮಾಡಿದ್ರು. ಆ ಸಮಯದಲ್ಲಿ ನಮ್ಮ ಬೆಳ್ಳಿಗೆ ನಿಂತವರು MK ಪ್ರಸಾದ್ ಬಂಡಾರಿ ಸರ್ ಮತ್ತು ಮಲ್ಲಿಕಾ ಪ್ರಸಾದ್ ಸರ್ ಮತ್ತು ಶಕ್ತಿ ಸಿನ್ಹಾ. ಆದ್ರೂ ಕೂಡ ಇಷ್ಟರ ತನಕ ನಮ್ಗೆ ರೋಡಿನ ವ್ಯವಸ್ಥೆ ಆಗಲಿಲ್ಲ. ಇದು ಹಿಂದೆ ಅನೇಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಿಮ್ಗೆ ರೋಡ್ ಕೊಡುವ ಅಂತ ಹೇಳಿ 30 ವರ್ಷಗಳಾದ್ರೂ ನಮ್ಗೆ ರೋಡ್ ಆಗಲಿಲ್ಲ. ನಾಗರಿಕತೆಗಳು ಬದಲಾದ ಹಾಗೆ, ಮನುಷ್ಯ ಮುಂದುವರಿದ ಹಾಗೆ, ಸೈಕಲ್ ಇದ್ದವನು ಬೈಕ್ ತಗೊಳ್ತಾನೆ, ಬೈಕ್ ಇದ್ದವನು ಕಾರ್ ತಗೊಳ್ತಾನೆ. ಆಗ 4 ಕಟ್ಟೆಪುಣಿ ಇತ್ತು, 4 ಫೀಟ್ ಅಗಲದ 4 ಕಟ್ಟೆಪುಣಿ ಇತ್ತು. ಅದನ್ನು ಎಣಿಸಿದಾಗ 16 ಫೀಟ್ ಅಗಲ ಆಯಿತು. ಆ ಕಟ್ಟೆಪುಣಿ ವೆಂಕಟರಮಣ ದೇವಸ್ಥಾನದಿಂದ ಈಚೆ ಪಾಸ್ ಆಗ್ತಾ ಇತ್ತು. ಅದೇ ಕಟ್ಟೆಪುಣಿಯನ್ನು ನಮ್ಗೆ ಈಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗುವ ಪರಿಸ್ಥಿತಿಗಳನ್ನು ನಾವು ಹೊಂದಿಕೊಳ್ಳಬೇಕಾಗ್ತದೆ. ಪ್ರಸ್ತುತ ನಮ್ಮ ಬೇಡಿಕೆ ಅಂತಂದ್ರೆ ನಾವು ಯಾವುದೇ ಪಕ್ಷಾತೀತವಾಗಿ ಮಾತಾಡುವಂಥದ್ದು. ನಾವು ಯಾವ ಪಕ್ಷಕ್ಕೆ ಸೇರಬೇಕು, ನಾವು ವೈಯಕ್ತಿಕವಾದಂತಹ ಪಕ್ಷ ನಮಗೆ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ. 3 ಕೋಟಿ ರೂಪಾಯಿ ಮಾನ್ಯ ಶಾಸಕರು ಅನುದಾನವನ್ನ ರಸ್ತೆಗಾಗಿ ಇಟ್ಟಿದ್ದಾರೆ ಅನ್ನೋದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ. ಯಾಕಂದ್ರೆ ನಮ್ಮ ಕನಸದು ಒಂದು ಮದುವೆ ಆಗ್ಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಸಂಸಾರ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ನಿಮ್ಗೆಲ್ಲರಿಗೂ ಇರುವಂಥದ್ದು. ಕಾಲು ದಾರಿ ಇರುವಂಥದ್ದು, ಅಗಲ ದಾರಿ ಆಗ್ಬೇಕಂತ ನೀವೆಲ್ಲರೂ ಕೂಡ ಬಯಸ್ತೀರಿ. ಅದನ್ನೇ ನಾವು ಕೂಡ ಬಯಸುವಂಥದ್ದು. ಹಾಗಾಗಿ ಆ ಸಾರ್ವಜನಿಕ ರಸ್ತೆಯ ದೇವಸ್ಥಾನದ ಭದ್ರತಾ ರಸ್ತೆ ಅನ್ನುವಂಥದ್ದು ಅದು ಎರಡನೇ ವಿಚಾರ. ಅದು ಅವರವರ ಯೋಚನೆ ಇರ್ತಕ್ಕಂಥದ್ದು. ಒಂದು ವೇಳೆ 20 ಫೀಟ್ ರೋಡ್ ಆದರೆ ಎಲ್ಲ ಬದಲಾಗುತ್ತಿರುವಂತಹ ಪುತ್ತೂರು ಮುಂದೊಂದು ದಿನ ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಒಂದು ವಾಹನ ದಟ್ಟಣೆ ಕೂಡ ಕಡಿಮೆ ಆಗ್ಬೋದು. ಆ ಕಡೆ ಗೋಳವಾರದಿಂದ ಕೊರಟಗೆರೆಯಿಂದ ಬರುವಂತವರು ದೇವಸ್ಥಾನದಲ್ಲಿ ಇಲ್ಲಿ ಪ್ರವೇಶಿಸಿದರೆ ರೈಲ್ವೆ ಸ್ಟೇಷನ್
ಬಸ್ ಸ್ಟ್ಯಾಂಡಿಗೆ ಅತ್ಯಂತ ಹತ್ತಿರದ ರಸ್ತೆಯಾಗಿ ಪರಿವರ್ತನೆ ಆಗಬಹುದು. ದೇವಸ್ಥಾನದ ಪಾವಿತ್ರತೆ ವಿಷಯದಲ್ಲಿ ನಾವು ಒಬ್ಬ ಹಿಂದೂವಾಗಿ ದೇವಸ್ಥಾನದ ಭದ್ರತೆ ಪಾವಿತ್ರ್ಯತೆ ಎಲ್ಲವನ್ನು ಕಾದುಕೊಂಡು ಹೋಗಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ. ಆದಾಗ್ಯೂ ಕೂಡ ಒಂದು ವೇಳೆ ಈ ರಸ್ತೆ ಬಂದಾಯಿತು ಅಥವಾ ಪ್ಲಾನ್ ಚೇಂಜ್ ಆಯಿತು ಅಂತ ಹೇಳಿ ಆದ್ರೆ ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲ, ಕಂಬಳಗೋಡಿಯಿಂದ ಸ್ಮಶಾನಕ್ಕೆ ರಸ್ತೆಯನ್ನು ಸೇರಿಸಿದ್ರೆ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿದ್ರೆ ಆ ರಸ್ತೆಯನ್ನು ಮಾಡಿಕೊಡುವವರು ಯಾರು, ಅದನ್ನು ಯಾರು ಅದರ ಹೊತ್ಕೊಳ್ತೀವಿ ಜವಾಬ್ದಾರಿಯನ್ನು. ಈ 30 ವರ್ಷ ನಾವು ಅನುಭವಿಸಿದ್ದೇವೆ. ಹಾಗಾಗಿ ನಮ್ಮ ನೋವು ನಮಗೆ ಮಾತ್ರ ಗೊತ್ತು. ಮಳೆಗಾಲದಲ್ಲಿ ಆಂಬ್ಯುಲೆನ್ಸ್ ಬರ್ಲಿಕ್ಕೆ ಆಗುದಿಲ್ಲ, ಒಂದು ಫೈರ್ ಸರ್ವಿಸ್ ಲಾರಿ ಬರ್ಲಿಕ್ಕೆ ಆಗುದಿಲ್ಲ. ಆಗ ಕೇಳಬಹುದು ನೀವು, ಆಗ ಜಾಗ ತಗೊಳ್ಳುವಾಗ ನಿಮ್ಗೆ ತಲೆ ಇರಲಿಲ್ಲ ಮಂಡೆ ಇರಲಿಲ್ಲ ಅಂತ. ಈ ದೇವಸ್ಥಾನ ಎತ್ತರ ಮಾಡಿದ್ರಿಂದ, ದೇವಸ್ಥಾನದ ಎಲ್ಲ ಲೆವೆಲ್ ಮಾಡಿದ್ರಿಂದ ಎಲ್ಲ ನೀರು ಅಲ್ಲಿಯೇ ಸ್ಟಾಕ್ ಆಗುವಂಥದ್ದು. ಅದು ಕೂಡ ಕಂಬಳಕೋಡಿಯ ತೋಡು ಟರ್ನಲ್ಲಿ ಇರುವಂಥದ್ದು. ಹಾಗಾಗಿ ಬೇಗ ನೀರು ಸಾಗುವುದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರುವಾಗ ಈಗ ನಮಗೆ ಮುಳುಗುವವನಿಗೆ ಒಂದು ಎಲೆ ಸಿಕ್ಕಿದಾಗ ಆಯ್ತು. ಹಾಗಾಗಿ ನಾವು ನಮಗೆ ಅಗತ್ಯವಾಗಿ ರೋಡ್ ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ 25 ಮನೆಯವರೆಲ್ಲರ ಅಭಿಪ್ರಾಯ ನಾನು ಕ್ರೋಢೀಕರಿಸಿ ಹೇಳ್ತಾ ಇದ್ದೇನೆ. ದೇವಸ್ಥಾನದ ಜಾಗ 1 ಇಂಚು ಕೂಡ ನಾವು ಬಿಡುವುದಿಲ್ಲ ಅಂತ ಹೇಳೋದು ನಿಮ್ಮ ಒಳ್ಳೆಯ ಉದ್ದೇಶವೇ. ಆದ್ರೆ ನಮಗೆ ಹೆಲಿಕಾಪ್ಟರ್ ವಿಮಾನದಲ್ಲಿ ಬರುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಹಾಗಾಗಿ ಮತ್ತೆ ದಿನೇಶ್ ಜೈನ್ ಹೇಳಿದ್ರು, ಒಂದು ಸಜೆಷನ್ ಕೊಟ್ಟರು. ಏನಂತ ಹೇಳಿದ್ರೆ ಅಲ್ಲಿ ಗೇಟ್ ಮಾಡೋದು, ಅಲ್ಲಿ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಕೊಡು. ನಾವು ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾಡ್ತಾ ಇದ್ದದ್ದು ಅದನ್ನೇ. ಎಲೆಕ್ಷನ್ ಡ್ಯೂಟಿ ಮುಗಿಸಿ ಬರುವಾಗ ಏಪ್ರಿಲ್ 17ಕ್ಕೆ ಎಲೆಕ್ಷನ್ ಡ್ಯೂಟಿ ಆಗಿತ್ತು. ಮುಗಿಸಿ ಬರುವಾಗ ಪೊಲೀಸರು ಬಿಡ್ಲೇ ಇಲ್ಲ ನನ್ನನ್ನು. ನಾನು ಬರುವಾಗ 10:11 ಗಂಟೆ ಆಗಿದೆ. ಏನ್ ಮಾಡ್ತೀರಿ ನೀವು? ID ಕಾರ್ಡ್ ತೋರಿಸಿದ್ರು, ಮತ್ತೆ ಆಧಾರ್ ಕಾರ್ಡ್ ವೋಟರ್ ID ಯನ್ನು ತೋರಿಸಿ ಒಳಗೆ ಬಂದದ್ದು ಉಂಟು. ಇಂತಹ ಅನೇಕ ತೊಂದರೆಗಳನ್ನು ಅನುಭವಿಸಿದಾಗೂ ಕೂಡ ಅವ್ರು ಹೇಳಿದ್ರು, ಈಗ ನಾವು ID ಕಾರ್ಡ್ ತೋರಿಸಿ ಬರ್ಬೋದು, ನಮ್ಮ ಮನೆಗೆ ಬರುವ ನೆಂಟರಿಗೆ ID ಕಾರ್ಡ್ ಎಲ್ಲಿಂದ ಕೊಡುವುದು ನಾವು? ಸಾಧ್ಯ ಉಂಟಲ್ಲ? ಇಲ್ಲ, ಅದು ಅಷ್ಟು ಸಮಂಜಸವಾದಂತಹ ಹೇಳಿಕೆ ಅಲ್ಲ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. 30 ವರ್ಷಗಳಿಂದ ಕಾಯ್ತಾ ಇರುವಂತಹ ನಾವು ಆ ಒಂದು ರಸ್ತೆ ಹಾಕ್ಬೇಕು ಅನ್ನುವಂಥ ಒಂದು ಎಲ್ಲ ಇರಾದೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಂಥವರು ಆ 25 ಮನೆಗಳ ಈಗ ಒಂದು ವೇಳೆ ನಿಮ್ಮೆಲ್ಲರ ಅಭಿಪ್ರಾಯದಂತೆ, ನಿಮ್ಮ ಅಭಿಪ್ರಾಯ ಕೆಟ್ಟದಂತ ನಾನು ಹೇಳುದಿಲ್ಲ. ದೇವಸ್ಥಾನ ಹಿಂದೂ ಧಾರ್ಮಿಕ ಕೇಂದ್ರಗಳು ಒಳ್ಳೆದಾಗಲೇಬೇಕು, ಭಕ್ತರು ಅದರ ಶ್ರೇಯೋಭಿವೃದ್ಧಿಗಾಗಿ ದುಡಿಲೇಬೇಕು. ಒಂದು ವೇಳೆ ಆ ರಸ್ತೆಯ ಇದು ಹಾಳಾಯ್ತು ಅಂತೇಳಿ ಆದ್ರೆ ಆ 25 ಮನೆಯ ನೋವಿಗೆ ನೀವೆಲ್ಲರೂ ಕಾರಣರಾಗ್ತೀರಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ದಯವಿಟ್ಟು ನಾವು ಹಿಂದೂಗಳೇ, ನೀವು ಹಿಂದೂಗಳೇ, ಹಿಂದೂ ಧಾರ್ಮಿಕ ಮುಖಂಡರಿದ್ದೀರಿ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಬಜರಂಗದ ಎಲ್ಲ ಕಾರ್ಯಕರ್ತರಿದ್ದೀರಿ. ತಮ್ಮಲ್ಲಿ ನಿವೇದನೆ ಮಾಡುವುದಿಷ್ಟೇ, ನಮ್ಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ ಅಂತ ನಿನ್ನ ಕೇಳಿಕೊಳ್ತಾ, ಈ ವಿಷಯದಲ್ಲಿ ಇದಕ್ಕೆ ಕ್ಲಾರಿಫಿಕೇಶನ್ ಇದ್ದವರು ಕೂಡ ಕೊಡ್ಬೋದು. ನಾನೇನು ತಪ್ಪು ಮಾತಾಡಿದ ದಯವಿಟ್ಟು ನಾನು ಕ್ಷಮಿಸಿ. ಯಾಕಂದ್ರೆ ನನ್ನ ಮನಸ್ಸೊಳಗೆ ನೋವಿದೆ, ಬಹಳ ನೋವಿದೆ. ಯಾಕಂದ್ರೆ ನಾವು ಪುತ್ತೂರಿನ ಹೃದಯ ಭಾಗದಲ್ಲಿ ವಾಸ ಮಾಡುವಂತವರು, ಆದರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಷ್ಟ ತನಕ ಸಿಗಲಿಲ್ಲ. ಪ್ರತಿ ಮನೆಯವರು ಪ್ರತಿ ವರ್ಷ ಪುರಸಭೆಗೆ ಟ್ಯಾಕ್ಸ್ ಕಟ್ತೇವೆ ನಾವು, ಆದ್ರೆ ನಮಗೆ ಅವರ ಪ್ರಯೋಜನ ಇಷ್ಟ ತನಕ ಸಿಕ್ಕಿಲ್ಲ. ಕಾರಣ ಇಷ್ಟೇ, ದೇವಸ್ಥಾನದ ಗದ್ದೆಯ ಬದಿಯಲ್ಲಿ ಇರುವುದರಿಂದ ನಾವು. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ನೀವೆಲ್ಲ ಬೆನ್ನಡಿದ್ದೀರಿ, ವಿವೇಚನೆಯನ್ನು ಉಳ್ಳಂತವರು ಯೋಚನೆ ಮಾಡಿ ದಯವಿಟ್ಟು ನಮ್ಮ ಈ ಕಂಬಳಕೋಡಿಯ ಜನರಿಗೆ ರಥಬೀದಿಯಿಂದ ಅಥವಾ ರಥಬೀದಿಯ ಹೊರತಾಗಿ ಕೂಡ ಎಲ್ಲಿಯಾದ್ರೂ ಕೂಡ ಒಂದು ರಸ್ತೆಯ ಅವಕಾಶವನ್ನು ಮಾಡಿಕೊಡ್ಬೇಕಂತ ತಮಗೆಲ್ಲ ಕಳಕಳಿಯಾಗಿ ನಂಬಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಸಮಸ್ಯೆ ನೀವು ಭಕ್ತರಾಗಿ ನೀವು ಹೇಳಿದ್ದು ಸರಿ, ಆದರೆ ನಿಮ್ಮ ಒಂದು ಸಮಸ್ಯೆಗೆ ನಮ್ಮ ಸಮಿತಿಯ ಮೂಲಕ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಜನಪ್ರತಿನಿಧಿಗಳು ಯಾವ ರೀತಿ ಮಾಡ್ತಾರೆ, ಯಾಕಂದ್ರೆ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಬೇಕು ಎಂಬ ಉದ್ದೇಶ ಮಾತ್ರ ನಮ್ದು ಹೊರತು ನಿಮಗೆ ರಸ್ತೆ ಕೊಡಬಾರದು ಅಂತೇಳಿ ನಮ್ಮ ದುರುದ್ದೇಶ ಕೂಡ ಇಲ್ಲ. ನಿಮಗೆ ರಸ್ತೆ ಕೊಡುವ ವ್ಯವಸ್ಥೆಯನ್ನು ಒಂದು ಆಡಳಿತ ಮಂಡಳಿ ಅಥವಾ ಅಧಿಕಾರಿ ವರ್ಗಗಳು ಸರ್ಕಾರ ಅದನ್ನು ಮಾಡಬೇಕೇ ಹೊರತು ದೇವಸ್ಥಾನದ ಜಾಗೆಯಲ್ಲಿ ಅದು ಕೊಡುವುದಕ್ಕೆ ನಮ್ದು ಸಂಪೂರ್ಣ ವಿರೋಧವಿದೆ. ಆದ್ರೆ ಅಲ್ಲಿ ಸ್ಮಶಾನದಿಂದ ವ್ಯವಸ್ಥೆ ಮಾಡುವಂತ ಉಂಟು, ಸ್ಮಶಾನದಿಂದ ರೋಡ್ ಮಾಡಿದ್ರೆ ನಿಮಗೆ ಸಂಪರ್ಕ ಆಗ್ತದೆ. ಮತ್ತೊಂದು ವಿಚಾರ ಅಂದ್ರೆ ನಿಮ್ಮ ಜಮೀನವರು ಹಿಂದೆ ಕ್ರಯಕ್ಕೆ ಪಡೆಯುವಾಗ ನಿಮ್ಮ ಮೂಲದಾರರು ನಿಮಗೆ ರಸ್ತೆ ಕೊಟ್ಟು ಮಾಡಬೇಕಿತ್ತು. ಅದು ನಿಮ್ಮ ಮೂಲ ಹಕ್ಕುದಾರರು ಮಾಡಿದವನು ಎಡವಟ್ಟಿಯಿಂದ ನಿಮಗೆ ಸಮಸ್ಯೆ ಆಗಿದೆ ಹೊರತು ಅದಕ್ಕೆ ದೇವಸ್ಥಾನದ ಜಮೀನು ಅದಕ್ಕೆ ಹೊಣೆಯಲ್ಲ. ಇನ್ನೊಂದು ವಿಚಾರ, ನೀವು ಏನಿದ್ರು ಅದನ್ನು ಸರ್ಕಾರ ನೋಡಿ, ನಾವು ಕೂಡ ಸಲಹೆ ಕೊಟ್ಟಿದ್ದೇವೆ.
ಆ ತೋಡಿನ ಮೇಲೆ ಮಾಡಬಹುದು. ಯಾಕೆ ಆಗುದಿಲ್ಲ ಅಂತ ಹೇಳ್ತೇನೆ. ಬಳುವಾರಿಂದ ಇಲ್ಲಿ ಮೈಲದವರೆಗೆ ತೋಡಿನ ಮೇಲೆ ಮಾಡ್ಲಿಲ್ವಾ? ಆಗ್ತದೆ. ಯಾಕಂದ್ರೆ ಸರ್ಕಾರದ ಪರ್ಸೆಂಟೇಜ್ ಇವರಿಗೆ ಮುಂಗ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದೇ ದುರುದ್ದೇಶ ಇವರು ಮಾಡುದಿಲ್ಲ ಹೊರತು ಇದು ಮಾಡ್ಲಿಕ್ಕೆ. ಯಾಕೆಂದ್ರೆ ಭಕ್ತರು, ನೀವು ಭಕ್ತರು, ನಾವು ಭಕ್ತರು, ಅವರು ಭಕ್ತರೇ. ಆದ್ರೆ ಅದನ್ನು ಮಾಡುವ ಕರ್ತವ್ಯ ಜನಪ್ರತಿನಿಧಿಗಳ ಹೊರತು ಅವರು ನಮ್ಮನ್ನು ಮೋರಿಯ ಮೇಲೆ ಕೂತ್ಕೊಂಡು ಮಾತಾಡೋರು ಅಂತ ಹೇಳುವುದಲ್ಲ. ಮೋರಿಯ ಮೇಲೆ ಕೂತ್ಕೊಂಡು ಆಮ್ಲೆಟ್ ತಿನ್ನುವವರು ಯಾರು ಅಂತ ನಿಮಗೆ ಗೊತ್ತುಂಟು, ನಾವು ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡುದಿಲ್ಲ. ಆದ್ದರಿಂದ ನೀವು ಮನವಿಯನ್ನು ಇವತ್ತು ಬೆಳಿಗ್ಗೆ ತಂದು ನಮ್ಮ ಆಡಳಿತ ಸಮಿತಿಗೆ ಕೊಟ್ಟಿದ್ದೀರಿ. ಅದು ಅವರು ಕೊಡಿಸಿದಂತಲೂ ನಮಗೆ ಗೊತ್ತುಂಟು. ನೀವು ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಡುವುದು ಬೇಡ. ಆದ್ರೆ ನಿಮ್ಮ ಸಮಸ್ಯೆ ಮಾಲಿಂಗೇಶ್ವರ ದೇವರು ಪರಿಹರಿಸ್ತಾರೆ ಅಂತ ಒಂದು ಸದುದ್ದೇಶದಿಂದ ನೀವು ಏನಿದ್ರು ಇದನ್ನು ಸರ್ಕಾರಕ್ಕೆ ಮನವಿ ಹೊರತು ನಮ್ಮಿಂದ ಅದನ್ನು ಮುನ್ನಡೆಸಲು ಸಾಧ್ಯ ಇಲ್ಲ. ನಮ್ಮ ವಿಚಾರ ಒಂದೇ, ದೇವಸ್ಥಾನದ ಜಾಗ ಉಳಿಬೇಕು ಹೊರತು ಇನ್ನೊಂದು ವಿಚಾರ. ರಾಜೇಶ್ ಬಣ್ಣೂರ್ ಅವರ ಮನೆ ತೆಗೆಯುವಾಗ ನಾವು ಹೇಳಿದ್ದೇವೆ, ರಾಜೇಶ್ ಬಣ್ಣೂರ್ ಅವರು ದೇವಸ್ಥಾನದ ಜಾಗ ಬಿಟ್ಟು ಕೊಟ್ಟದಕ್ಕೆ ನಮ್ಮ ಇದಿಲ್ಲ. ಆದ್ರೆ ಮನೆ ತೆಗೆಯುವಂತ ರಾತ್ರಿ ಮಾಡಿದಂತ ಕರ್ತವ್ಯಕ್ಕೆ ನಮ್ದು ಅಡ್ಡಿ ಇದೇ ಇದೆ. ಯಾಕಂದ್ರೆ ಒಂದು ಮನುಷ್ಯಂತ ಇದ್ದುಕೊಂಡು ಮಾಡುವಂತ ಕೆಲಸ ಅದು ಅಲ್ಲ. ಅದೇ ರೀತಿ ಕೂಡ ದೇವಸ್ಥಾನದ ಜಾಗ ಯಾರು ಕೂಡ ಬಿಟ್ಟು ಕೊಡುವಾಗ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ, ಅದು ಬಿಟ್ಟು ಕೊಡ್ಲೇಬೇಕು. ದೇವಸ್ಥಾನದ ಒಂದು ಇಂಚು ಜಾಗ ಹೋಗುವುದಕ್ಕೆ ನಮ್ಮ ಆಕ್ಷೇಪಣೆ ಇದ್ದೇ ಇರುತ್ತೆ. ಅದು ನಮ್ಮ ಭಕ್ತರ ಹೋಗುವವರ ಆಗ್ರಹ ಅಷ್ಟೇ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.